ಗೋಪುರವು ರತ್ನ ಖಚಿತವಾಗಿದ್ದರೂ ಕೂಡ ಗುಡಿಯೊಳಗೆ ಯಾವುದೇ ಶಕ್ತಿ ಇಲ್ಲದಿದ್ದರೆ ಏನು ಪ್ರಯೋಜನ? ಬದುಕು ಕೂಡ ಹಾಗೆ. ಬಾಹ್ಯವಾಗಿ ತೋರಿಕೆಗಾಗಿ ಎಷ್ಟೇ ಶೃಂಗಾರ ಮಾಡಿಕೊಂಡರೂ ಆಂತರಿಕವಾದ ಬದುಕು, ಪರಿಶುದ್ಧತೆ, ನಿಷ್ಠೆ, ಧರ್ಮದಿಂದ ಕೂಡಿರದಿದ್ದರೆ ಮುಕ್ತಿಗೆ ಮಾರ್ಗ ಸಿಗುವುದಾದರೂ ಹೇಗೆ? ದೇಹವನ್ನು ಸುಖದ ಸುಪ್ಪತ್ತಿನಲ್ಲಿ ತೇಲಾಡಿಸಲು ತೊಡಗಿರುವ ಮನುಷ್ಯರು ಮನಸ್ಸನ್ನು ನಿಯಂತ್ರಿಸುವ, ಆತ್ಮವನ್ನು ಉನ್ನತೀಕರಣಕ್ಕೆ ಕೊಂಡೊಯ್ಯುವ ಮಾರ್ಗದ ಬಗ್ಗೆ ಚಿಂತಿಸದೆ ಬದುಕುವಂಥದ್ದು ನೀರಿನ ಮೇಲೆ ಗುಳ್ಳೆಯಂತೆ ಬದುಕನ್ನು ಕಳೆದಂತೆ. ಶಾಶ್ವತವಾದ ಸುಖವು ಯಾವುದೆಂದು ಅರ್ಥ ಮಾಡಿಕೊಂಡರೆ ಮಾತ್ರ ಬದುಕಿನ ಸುಂದರ ಕ್ಷಣಗಳನ್ನು ಸವಿಯಲು ಸಾಧ್ಯ. ಮನುಷ್ಯನ ಜೀವನ ಶ್ರೇಷ್ಠವಾದದ್ದು. ಯಾಕೆಂದರೆ ಯೋಚಿಸುವ ಮತ್ತು ತಪ್ಪುಗಳನ್ನು ತಿದ್ದಿಕೊಳ್ಳುವ ಅವಕಾಶವು ಮನುಷ್ಯರಿಗೆ ದೈವೀದತ್ತವಾಗಿರುತ್ತದೆ. ಆದರೆ ಮಾನವರು ತಮ್ಮ ತಪ್ಪುಗಳನ್ನು ಪುನರಾವರ್ತನೆ ಮಾಡುತ್ತಾ ಅದನ್ನೇ ಸರಿ ಎಂದು ನಂಬುತ್ತಾ ಬದುಕಿನ ಉನ್ನತೀಕರಣದಲ್ಲಿ ಸಫಲವಾಗುತ್ತಿಲ್ಲ. ಕ್ಷಮೆ ಭಗವಂತನು ನೀಡುತ್ತಾನೆ, ಆದರೆ ಮಾನವರು ಕ್ಷಮೆಯನ್ನ ಪಡೆದುಕೊಳ್ಳಲು ಸಿದ್ಧರಿಲ್ಲ. ತಪ್ಪುಗಳ ಮೇಲೆ ತಪ್ಪುಗಳನ್ನು ಪುನರಾವರ್ತನೆ ಮಾಡಿಕೊಂಡು ಬದುಕನ್ನು ಕಳೆಯುತ್ತಿದ್ದಾರೆ. ಆತ್ಮ ನಮಸ್ತೆ.